ಎಂಥ ವಿಕೃತ ಮನಸ್ಸಿನವನು ಇರ್ಬೋದು ಅಂತ ನಾನು ಹೇಳೋದು. ಪ್ರಾಣಿಗಳು, ಅಮಾಯಕ ಪ್ರಾಣಿಗಳನ್ನೂ ಬಿಡಲ್ಲ ಅಂದರೆ ಅವರು ಇನ್ನು ಇದಕ್ಕಿಂತ ಕ್ರೂರವಾಗಿ ಅವನ ಮನಸ್ಥಿತಿ ಇದೆ ಅಂದರೆ ಅವ್ನು ಯಾವ ಥರ ವಾತಾವರಣದಲ್ಲಿ ಬೆಳೆದಿರಬೇಕು, ಅವನ್ನ ಹೆಂಗೆ ಬೆಳೆಸಿರ್ಬೇಕು ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ. ಅವ್ರಿಗೇನು ಅಂದರೆ ಅಲ್ಲ, ಇದು ಕಾಮನ್ ಶಿಕ್ಷಣ ಅಲ್ವಾ? ಇದು ಶಿಕ್ಷಣ ಅಂದರೆ ಆ ಥರ ಅಲ್ಲ. ನಾಗರಿಕವಾಗಿ ನಾವು ಬಿಹೇವ್ ಹೆಂಗೆ ಮಾಡಬೇಕು, ಒಂದು ಪ್ರಾಣಿಗಳ ಜೊತೆ ಆಗಲಿ, ಸಹಜತೆಯಾಗಲಿ, ನಾಗರಿಕರ ಜೊತೆ ಆಗಲಿ, ಮಕ್ಕಳ ಜೊತೆ ಆಗಲಿ, ಹೆಣ್ಮಕ್ಳ ಜೊತೆ ಆಗಲಿ ಹೆಂಗೆ ನಡ್ಕೋಬೇಕು ಅನ್ನೋಂಥ ಸಿಂಪಲ್ ಇದೂ ಇಲ್ಲ ಅಂದರೆ ಹೆಂಗೆ ಹೇಳೋದು ಅಂದರೆ ಅವನ್ನೆಲ್ಲ ಕರ್ಕೊಂಬಂದು ನಿಜವಾಗ್ಲೂ ಅವ್ರಿಗೊಂದು ಶಿಕ್ಷಣ ಕೊಡಬೇಕು. ಮನಸ್ಸು ದೇಹನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಂಥ ಶಿಕ್ಷಣ ಕೊಡಬೇಕು. ಅದು ತುಂಬ ಅಗತ್ಯ ಇದೆ. ಜನರಲ್ಲಾಗಿ ಕೊಟ್ಟರೆ ಎಲ್ಲರೂ ಈಗ ಅದಕ್ಕೋಸ್ಕರ ಶಿಕ್ಷಣ ತೊಗೊಳಕ್ಕೆ ಯಾರೂ ಬರಲ್ಲ. ಅದನ್ನು ಜನರಲ್ಲಾಗಿ ಎಲ್ಲ ಸಿಗೋ ಥರ ಅವ್ರಿಗೆ ಬೇಗ ಶಿಕ್ಷಣ ಹತ್ರ ಸಿಗೋ ಥರ ಮಾಡಿದ್ರೆ ಎಲ್ಲರೂ ಉಪಯೋಗ ಪಡ್ಕೊತಾರೆ ಅದ್ರ ಬಗ್ಗೆ. ಹೆಣ್ಣು ಅಂತಂದರೆ ಮೂಕ ಪ್ರಾಣಿನೂ ಬಿಡಲ್ಲ. ನೋಡಿ ಅಂದರೆ ಅವ್ನಿಗೆ ಇನ್ನೆಂಥ ಮನಸ್ಥಿತಿ ಇರಬೇಕು, ಅವ್ನಿಗೆ ಇನ್ಯಾವ ಥರ ಬೆಳೆದಿರಬೇಕು ಅಂತಾರ ನಾನು ಅನ್ಕೊಳ್ಳೋದು ನಿಜವಾಗ್ಲೂ. ನಮಗೆ ಪ್ರಜಾಪ್ರಭುತ್ವ ಹೆಣ್ಮಕ್ಳು ಯಾವ ಥರ ನಮಗೆ ಅಲ್ವಾ ಗೊತ್ತಿಲ್ಲ. ಏನು ಮಾತಾಡಬೇಕಪ್ಪ ಇಂಥವ್ರ ಬಗ್ಗೆ ಅಂದರೆ. ನಮಗೂ ಎಲ್ಲ ಹೆಣ್ಮಕ್ಳಿದಾರಪ್ಪ, ಎಷ್ಟೋ ಕಷ್ಟ ಅನಿಸುತ್ತೆ. ಹೊರಗೆ ಹೋದವ್ರು ಮನೆಗೆ ಸೇಫಾಗಿ ಬರ್ತಾರಾ ಇಲ್ವಾ ಅಂತೆಲ್ಲ ಹೆಂಗೆ ಅನಿಸುತ್ತೆ ನಮಗೆ. ನಾವು ಎಲ್ಲ ಹೆದರ್ಕೊಂಡು ಅಲ್ಲ, ಈಗ ಅಂಥ ಒಂದು 5-6 ಜನಕ್ಕೋಸ್ಕರ ಮಿಕ್ಕಿದವರು ಸುಶಿಕ್ಷಿತರೆಲ್ಲರೂ ಚಿಂತೆಯಲ್ಲೇ ಜೀವನ ಮಾಡೋಂಗಾಗುತ್ತೆ. ಅವ್ರಿಗೆ ಶಿಕ್ಷಣ ಕೊಡೋದ್ರ ಮೂಲಕ, ಅವ್ರಿಗೆ ಶಿಕ್ಷೆ ಕೊಡೋದ್ರ ಮೂಲಕನೇ ನಾವು ಸೇಫ್ ಆಗೋಕ್ಕೆ ಸಾಧ್ಯ. ನಾವು ಯಾಕಂದರೆ ನಮ್ಮ ಮಕ್ಕಳು ಕೇಳ್ತಾರೆ, ಯಾಕೆ ನಮಗೆ ಫ್ರೀಡಮ್ ಇಲ್ವಾ? ನಾವು ಯಾಕೆ ಅವ್ರಿಗೋಸ್ಕರ ನಾವು ಕಂಟ್ರೋಲಲ್ಲಿ ಇರಬೇಕು? ನಾವು ಯಾಕೆ ನಾವು ಹಿಂಗೆ ಡ್ರೆಸ್ ಮಾಡ್ಕೋಬೇಕು, ಇಷ್ಟೊತ್ತೊಳಗಡೆ ಮನೆಗೆ ಬರಬೇಕು? ನಮಗೆ ಫ್ರೀಡಮ್ ಇಲ್ವಾ? ಅವರು ಅಲ್ಲ, ಆ್ಯಕ್ಚುಲಿ ತಪ್ಪು ಮಾಡಿದವ್ರು ಫ್ರೀಡಮ್ ಆಗಿ ರಾತ್ರಿ ಅಷ್ಟೊತ್ತಿನಲ್ಲಿ ಓಡಾಡ್ತಾರೆ. ನಾವು ಸರಿಯಾಗಿರೋರು ಯಾಕೆ ನಾವು ಓಡಾಡಬಾರ್ದು? ನಮ್ಗೆ ಕ್ವಶನ್ ಮಾಡ್ತಾರೆ, ನಮಗೆ ಅದಕ್ಕೆ ಆನ್ಸರ್ ಇಲ್ಲ. ಸೊ ಅವ್ರಿಗೆ ಶಿಕ್ಷಣ ಕೊಟ್ಟು ಶಿಕ್ಷೆ ಕೊಡೋದ್ರ ಮೂಲಕನೇ ನಾವು ಅದು ಕರೆಕ್ಟ್ ಅಲ್ವಾ? ಪಾಠ ಕಲಿಸ್ಬೇಕು. ಆವಾಗ ಎಲ್ಲರೂ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕೇ ಹೊರತು ಕೆಲವರಿಂದ ಎಲ್ಲರೂ ಒಳಗೆ ಮನೇಲಿ ಸೇರ್ಕೊಳ್ಳೋಂಗೆ ಆಗಬಾರ್ದಲ್ವಾ? ಕ್ರಿಮಿನಲ್ಸಿಂದ ಒಳ್ಳೆಯವ್ರ ಮನೇಲಿ ಸೇರ್ಕೊಳ್ಳೋಂಗೆ ಆಗಬಾರ್ದು. ಕ್ರಿಮಿನಲ್ಸ್ ಮನೇಲಿ ಸೇರಿಕೊಂಡ್ರೆ ಸುಶಿಕ್ಷಿತರು ಹೊರಗೆ ಚೆನ್ನಾಗಿ ಓಡಾಡ್ತಾರೆ. ಬಟ್ ಈಗ ಓಡಾಡಲೇಬೇಕಾದ ನೆಸೆಸಿಟಿನೂ ಇದೆ ಅಲ್ವಾ? ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಮನೆ ನಡೆಸೋರು, ಎಲ್ಲರೂ ವ್ಯಾಪಾರಸ್ಥರು, ಮತ್ತು ಯಾರು ಅಂತ ಎಷ್ಟೋ ಅವರು ಅಂಥವರೆಲ್ಲ ಇದ್ದಾರೆ ಅಂದ್ಬಿಟ್ಟು 6 ಗಂಟೆಗೆ ಮನೆ ಸೇರ್ಕೊಳ್ಳೋಕ್ಕಾಗಲ್ಲ.